ರೀ ಗ ಹೂವಿನ ಮಾಡದಂತೆ ಯಾರಿಗೂ ಕಾಣದಂತೆ ನಾನಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಸೀತನ ಮಾಡದಂತೆ ಬಂದೆ ನೀನು ನೀ ಬಂದ ಮೇಲೆ ಬಾಕಿ ಮಾತೇನು ಸಂಗೀತ ವಿದ್ವಾಂಸರೇ, ಸಂಗೀತ ಕಚೇರಿಯನ್ನು ಚೆನ್ನಾಗಿ ನಡೆಸಿಕೊಟ್ಟಿದ್ದಕ್ಕಾಗಿ ತೆಗೆದುಕೊಳ್ಳಿದ್ದು ನಿಮಗೆ ಕಾಣಿಕೆ ಕೊಡ್ತೇನೆ. ಧನ್ಯವಾದ ಪ್ರಭುಗಳೇ. ಮಂತ್ರಿಗಳೇ, ಸೇನಾಧಿಪತಿಗಳೇ, ಸಂಗೀತ ವಿದ್ವಾಂಸರು ಸಂಗೀತ ಕಚೇರಿಯನ್ನು ಎಷ್ಟು ಚೆನ್ನಾಗಿ ನಡೆಸಿಕೊಟ್ಟರಲ್ಲವೇ? ಹೌದು ಪ್ರಭುಗಳೇ. ಒಂದು ಉಪಾಯ ಉಳಿದಿದೆ. ಅದೇನು ಪ್ರಭುಗಳೇ? ಇಂದಿನಿಂದಲೇ ನಮ್ಮ ರಾಜ್ಯದ ಎಲ್ಲ ಪ್ರಜೆಗಳು ಸಂಗೀತದಲ್ಲಿ ಮಾತನಾಡಿದರೆ ಹೇಗಿರುತ್ತದೆ? ಚೆನ್ನಾಗಿರುತ್ತದೆ. ಮಂತ್ರಿಗಳೇ, ಸೇನಾಧಿಪತಿಗಳೇ, ಮತ್ತೆ ಯೋಚಿಸುತ್ತಿದ್ದೀರಿ? ಹೋಗಿ ಡಂಗುರ ಸಾರಿಸಿ ಇಂದಿನಿಂದಲೇ ನಮ್ಮ ರಾಜ್ಯದ ಎಲ್ಲಾ ಪ್ರಜೆಗಳು ಸಂಗೀತದಲ್ಲೇ ಮಾತನಾಡಬೇಕೆಂದು ಹೋಗಿ. ಆಗಲಿ ಪ್ರಭುಗಳೇ. ಇನ್ನು ಮುಂದೆ ಬಾಗಲೂರಿನ ಜನರು, ಅಜ್ಜರು, ಆಂಟಿಗಳು ಎಲ್ಲರೂ ಸಂಗೀತದಲ್ಲಿ ಮಾತಾಡಬೇಕೆಂದು ನಮ್ಮ ಪ್ರಭುಗಳು ಆಜ್ಞೆ ಹೊರಡಿಸಿದ್ದಾರೆ. ತಪ್ಪಿದಲ್ಲಿ ಭಾರಿ ದಂಡವನ್ನು ವಿಧಿಸಲಾಗುತ್ತದೆ. ಹೇಳ್ತೀನಪ್ಪ, ಕೇಳ್ರಪ್ಪ, ಕೇಳ್ರಿ. ಹೊಟ್ಟೆ ತುಂಬಾ ಊಟ ಆಯ್ತು, ನನಗೆ ಬಹಳ ಸಂತೋಷವಾಯ್ತು. ಓ ರಂಗಣ್ಣ, ಓ ರಂಗಣ್ಣ, ಹೇಳು ಮಂಗಣ್ಣ. ಊಟ ಆಯ್ತು ರಂಗಣ್ಣ. ಆಯ್ತು ಮಂಗಣ್ಣ. ಏನು ರಂಗಣ್ಣ? ಚಿಕನ್ ಬಿರಿಯಾನಿ ಉಂಡಿನ ಮಂಗಣ್ಣ. ಮತ್ತೆ ನಾಳೆ ಸಿಗೋಣ. ಆಯ್ತಣ್ಣ. ಪ್ರಭುಗಳೇ, ಪ್ರಭುಗಳೇ, ಹೇಳಿ ಸೇನಾಧಿಪತಿಗಳೇ. ನಿಮ್ಮ ನಮ್ಮ ನಿಮ್ಮ ಕುಟೀರಕ್ಕೆ ನಮ್ಮ ಕುಟೀರಕ್ಕೆ ಏನಾಯ್ತು ಹೇಳಿ? ನಿಮ್ಮ ಕುಟೀರಕ್ಕೆ ನಿಮ್ಮ ಕುಟೀರಕ್ಕೆ ಬೆಂಕಿ ಬೆಂಕಿ ಬಿದ್ದಿದೆ. ಏನು? ನಮ್ಮ ಕುಟೀರಕ್ಕೆ ಬೆಂಕಿ ಬಿದ್ದುದು ನಿನಗೆ ಎಷ್ಟೊಂದು ಸಂಗೀತ ಉಂಟು ಮಾಡುತ್ತದೆ? ನಾನು ಈ ವಿಷಯ ಕೇಳಿ ತುಂಬಾ ದುಃಖಿತನಾಗಿದ್ದೇನೆ. ನಾನು ಇಂದಿನಿಂದಲೇ ನಮ್ಮ ರಾಜ್ಯದ ಎಲ್ಲಾ ಪ್ರಜೆಗಳು ಅಳು ಅಳುತ್ತಲೇ ಮಾತನಾಡಬೇಕೆಂದು ನಾನು ಆಜ್ಞೆ ಹೊರಡಿಸುತ್ತೇನೆ. ಹೋಗಿ ಡಂಗುರ ಸಾರಿಸಿ. ಅಪ್ಪಣೆ ಆಗಲಿ ಪ್ರಭುಗಳೇ. ಇನ್ನು ಮುಂದೆ ಈ ಊರಿನ ಜನರು ಅಳುತ್ತಾ ಮಾತಾಡಬೇಕೆಂದು ನಮ್ಮ ರಾಜರು ಆಜ್ಞೆ ಹೊರಡಿಸಿದ್ದಾರೆ. ತಪ್ಪಿದಲ್ಲಿ ಭಾರಿ ದಂಡವನ್ನು ವಿಧಿಸಲಾಗುತ್ತದೆ. ಹೇಳ್ತೀನಪ್ಪ, ಕೇಳ್ರಪ್ಪ, ಕೇಳ್ರಿ. ರಗಣ ರಗಣ, ಹೇಳು ಮಂಗಳ. ರಗಣ, ಹೇಳು ಮಂಗಳ. ಏನ್ ತಿಂದು ರಗಣ? ಫಸ್ಟ್ ಎಲ್ಲಾಗ ಬೈತಂದಿ ಕೂಡೋರಿಗೆ ಮಂಗಳ. ಮತ್ತೆ ನಾಳೆ ಸಿಗೋಣ. ಆಯ್ತಣ್ಣ. ಪ್ರಭುಗಳೇ, ಹೇಳಿ ಮಂತ್ರಿಗಳೇ. ನಿಮ್ಮ ನಮ್ಮ ನಿಮಗೆ ನಮಗೆ ನಿಮಗೆ ಪುತ್ರ ಸಂತಾನವಾಗಿದೆ. ಏನು? ನಮ್ಮ ಮದುವೆಯಾಗಿ 10 ವರ್ಷಗಳ ನಂತರ ಪುತ್ರ ಸಂತಾನವಾದರೆ ನಿಮಗೆ ಇಷ್ಟೊಂದು ದುಃಖ ಉಂಟು ಮಾಡುತ್ತದೆ? ನಾನು ಈ ವಿಷಯ ಕೇಳಿ ತುಂಬಾ ಸಂತೋಷನಾಗಿದ್ದೇನೆ. ನಾನು ಇಂದಿನಿಂದಲೇ ನಮ್ಮ ರಾಜ್ಯದ ಎಲ್ಲಾ ಪ್ರಜೆಗಳು ನಗು ನಗುತ್ತಲೇ ಮಾತನಾಡಬೇಕೆಂದು ನಾನು ಆಜ್ಞೆ ಹೊರಡಿಸುತ್ತೇನೆ. ಹೋಗಿ ಡಂಗುರ ಸಾರಿಸಿ. ಅಪ್ಪಣೆ ಆಗಲಿ ಪ್ರಭುಗಳೇ. ಹೇಳ್ತೀನಪ್ಪ, ಕೇಳಪ್ಪ, ಕೇಳಿ. ಬಾಗಲೂರಿನ ಜನರೆಲ್ಲ ಇನ್ನು ಮುಂದೆ ನಗುತ್ತಾ ಮಾತಾಡಬೇಕೆಂದು ನಮ್ಮ ರಾಜರು ಆಜ್ಞೆಯನ್ನು ಹೊರಡಿಸಿದ್ದಾರೆ. ತಪ್ಪಿದಲ್ಲಿ ಭಾರಿ ದಂಡವನ್ನು ವಿಧಿಸಲಾಗುತ್ತದೆ. ಹೇಳ್ತೀನಪ್ಪ, ಕೇಳ್ರಪ್ಪ, ಕೇಳ್ರಿ. ರಗಣ, ಹಾ 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 ಹಾ, ರಗಣ, ಹಾ 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 ಹಾ. ಹೇಳು ಮಂಗಳ. ಬಿಸಿ ಬಿಸಿ ಬಿಸಿಯಾಗಿ ಏನು ಕುಡಿದವ ರಂಗಣ್ಣ? ಹಾ ಹಾ ಹಾ. ಬಸ್ ಸ್ಟ್ಯಾಂಡ್ದಾಗ ಜ್ಯೂಸ್ ಕುಡಿದು ಹೂಸ್ ಹೊಂಟ ಮಂಗಳ. ಡಾಕ್ಟರ್ ಬಲ್ಲ ಹೋಗ್ಬೇಕಿದ್ದಲ್ಲ ರಂಗಣ್ಣ. ಊರೆಲ್ಲ ಡಾಕ್ಟರ್ ಹೂಸ್ ಹೊಂಟಿರ್ತಾರ ಮಂಗಣ್ಣ. ಮತ್ತೆ ನಾಳೆ ಸಿಗೋಣ. ಆಯ್ತು.
ಹೌದು, ನನ್ನದು ತಪ್ಪು ಆಯ್ತು. ಆ ಸಂಗೀತ ವಿದ್ವಾಂಸರು ಬಂದಾಗಿನಿಂದಲೇ ನಮ್ಮ ರಾಜ್ಯ ಎಲ್ಲ ಅಲ್ಲೋಲ ಕಲ್ಲೋಲವಾಗಿದೆ. ಒಂದಿಲ್ಲ ಒಂದು ಸಮಸ್ಯೆ ಆಗುತ್ತಾ ಬರುತ್ತಿದೆ. ನಾನು ಇಂದಿನಿಂದಲೇ ನಮ್ಮ ರಾಜ್ಯದ ಎಲ್ಲಾ ಪ್ರಜೆಗಳು ಮೊದಲಿನಂತೆ ಮಾತನಾಡಬೇಕೆಂದು ನಾನು ಆಜ್ಞಾಪಿಸುತ್ತೇನೆ. ಹೋಗಿ ಡಂಗುರ ಸಾರಿಸಿ. ಅಪ್ಪನಂತೆ ಆಗಲಿ ಪ್ರಭುಗಳೇ. ಹಲೋ, ನಿಮ್ಮ ಈ ನಾಟಕವನ್ನು ನೋಡಿ